Hello guys, welcome back to our YouTube channel. Day 2 in Delhi. So now ನೆನ್ನೆ ನೈಟು ಓಲ್ಡ್ ರೈಲ್ವೆ ಸ್ಟೇಷನ್ ಡೆಲ್ಲಿಯಿಂದ ಟುಂಡ್ಲಾ ಜಂಕ್ಷನ್ಗೆ ಟ್ರೈನಲ್ಲಿ ಬಂದ್ವಿ. ನೈಟ್ 12:05ಕ್ಕೆ ಟ್ರೈನ್ ಇತ್ತು. ಅರೌಂಡ್ 3 o'clock ಹಂಗೆ ಟುಂಡ್ಲಾ ಜಂಕ್ಷನ್ ರೀಚ್ ಆಯಿತು. ಅಲ್ಲಿಂದ ಶೇರಿಂಗ್ ಆಟೋದಲ್ಲಿ ಆಗ್ರಾ ಬಂದು ರೀಚ್ ಆದೋ. ಅರೌಂಡ್ 50 rupees ಆಯಿತು ಪರ್ ಪರ್ಸನ್ಗೆ. ಆಗ್ರಾದಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ತಾಜ್ ಮಹಲ್ ಹತ್ರ ಇವಾಗ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಬಂದು ಎಂಟ್ರಿ ಟಿಕೆಟು 250 rupees ಪರ್ ಪರ್ಸನ್ ಇದೆ ತೊಗೊಂಡು. ಅದು ಬಂದು ತಾಜ್ ಮಹಲ್ ಮತ್ತು ಇನ್ನೊಂದು ಮಿಸೋಲಿಯಂ ಅಂತ ಬರುತ್ತೆ, ಅದೆರಡರಿಂದ ಸೇರಿ 250 rupees ಆಗುತ್ತೆ ಟಿಕೆಟು. ಸೊ ಟಿಕೆಟ್ ತೊಗೊಂಡು ಒಳಗೆ ಎಂಟ್ರಿ ಆಗಿದ್ದೀವಿ. ಬನ್ನಿ ಹೋಗ್ತಾ ಏನೇನು ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬಟ್ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಇವಾಗ 6 o'clock ಅನಿಸುತ್ತಲ್ಲ. ಸೊ 6 o'clock ಬಂದರೂ ಕೂಡ ತುಂಬಾ ಜನ ಇದ್ದಾರೆ. ಏನಂತಾರೆ, ಕಾಲಿಡೋದಕ್ಕೂ ಜಾಗ ಇಲ್ಲ, ಅಷ್ಟು ಜನ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಿ ಗಾಯ್ಸ್, ಬೆಳಗ್ಗೆ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗೇ ಚೂಸ್ ಮಾಡಿದ್ವಿ. ಬೇಗ ಬಂದರೆ ಜನ ಕಮ್ಮಿ ಇರ್ತಾರೆ. ಸೊ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಾವು ಬಂದಿದ್ದು. ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫೋಟೋ ತೆಗೆಯೋದಕ್ಕಾಗುತ್ತೋ ಹಂಗೆ ಗೊತ್ತಿಲ್ಲ. ಗೈಸ್, ಇದು ಬಂದು ಮೇನ್ ಎಂಟ್ರೆನ್ಸು. ಸೊ ನಾವು ಬಂದು ವೆಸ್ಟ್ ಗೇಟಲ್ಲಿ ನಾವು ಬಂದಿದ್ದೀವಿ. ಸೊ ಐ ಥಿಂಕ್ 2 ಗೇಟ್ ಇದೆ ಇಲ್ಲಿ, ವೆಸ್ಟ್ ಗೇಟ್ ಮತ್ತು ಈಸ್ಟ್ ಗೇಟ್ ಅಂತ. ಈಸ್ಟ್ ಗೇಟಲ್ಲಿ ಅಲೋ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ವೆಸ್ಟ್ ಗೇಟಲ್ಲಿ ಬಂದಿದ್ದೀವಿ. ಸೊ ಮೇನ್ ಎಂಟ್ರೆನ್ಸ್ ಎಂಟ್ರಿ ಆಗ್ತಾ ಇದ್ದಂಗೆ ತಾಜ್ ಮಹಲ್ ಕಾಣ್ತಿದೆ. ಸೊ ಹೋಪ್ ನಿಮಗೆ ಕಾಣಿಸ್ತಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಂಟ್ರೆನ್ಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಎಂಟ್ರೆನ್ಸಿಂದ ಒಳಗಡೆ ಹೋಗೋದಕ್ಕೆ ಒಂದು 5-10 minutes ಆಯಿತು ನಮಗೆ, ಅಷ್ಟು ಜನ ಇದ್ದರು. ಸೊ ಒಳಗಡೆಗೆ ಹೋಗಿ ನಾವು ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ಬಂದ್ವಿ. ಇನ್ನೊಂದೇನು ಅಂದರೆ, ಎಂಟ್ರೆನ್ಸ್ ಹತ್ರ ನಂದು ಮತ್ತು ನನ್ನ ಹಸ್ಬೆಂಡು ಈ ಥರ ಒಂದು ವೀಡಿಯೋ ಮಾಡ್ಕೊಳ್ಬೇಕಂತ ನನಗೊಂದು ಆಸೆ ಇತ್ತು. ಆದರೆ ನಮ್ಗಲ್ಲಿ ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ. ಲಿಟ್ರಲಿ ನಾವು ಒಂದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಜನ ಒಳಗಡೆಗೆ ಬರ್ತಾಯಿದ್ರು. ಸೊ ಹಾಗಾಗಿ ನಾವು ಒಳಗಡೆ ಬಂದೆ, ಒಂದು ವೀಡಿಯೋ ಮಾಡ್ಕೊಂಡ್ವಿ. ಬಟ್ ವೀಡಿಯೋ ರೆಸ್ಟ್ರಿಕ್ಷನ್ ಇದೆ, ಅಲ್ಲಿ ವೀಡಿಯೋ ಮಾಡೋ ಆಗಿಲ್ಲ. ಆದರೆ ನಮಗೆ ಅಲ್ಲೊಬ್ರು ಗೈಡು ವೀಡಿಯೋ ಮಾಡ್ಕೊಂಡು ಕೊಟ್ಟರು. ಇವಾಗ ಇದ್ರ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಮ್ಯೂಸಿಯಂ ಒಳಗಡೆ. ಸೊ ಇದ್ರ ಒಳಗಡೆ ಹೋಗ್ಬೇಕಂದ್ರೆ ಫಸ್ಟು ನಾವು ಇದನ್ನು ತೊಗೊಂಡು ಚಪ್ಪಲಿ ಅಥವಾ ಶೂ ಏನು ಹಾಕೊಂಡ್ಬಂದಿರ್ತೀವಿ ಅದಕ್ಕೆ ಹಾಕೋಬೇಕಾಗತ್ತೆ. ಬಿಕಾಸ್ ಯಾಕೆಂದರೆ ಅಲ್ಲಿ ಒಳಗಡೆ ಇಲ್ಲೆಲ್ಲ ನಾವು ಚಪ್ಪಲಿ ಕಾಲು ಹೋಗಿರ್ತೀವಿ, ಫುಲ್ಲು ಧೂಳಾಗೋದಿರುತ್ತೆ ಅಥವಾ ಸಮಥಿಂಗ್ ಏನಾರು ಇರುತ್ತೆ. ಅದರಿಂದ ಇದನ್ನು ಹಾಕ್ಕೊಂಡೇ ಹೋಗಬೇಕು ಚಪ್ಪಲಿಗೆ. ನೋಡಿ, ಇದು ಬಂದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಇಲ್ಲೇ ಒಳಗಡೆ ಕೊಡ್ತಾರೆ. ನೋಡಿ, ಪ್ರತಿಯೊಂದು ಮಾರ್ಬಲಲ್ಲಿ ಮಾಡಿದ್ದಾರೆ. ಆ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇಲ್ಲಿ ಒಳಗಡೆಗೆ ಮೊಬೈಲ್ ಎಂಟ್ರಿ ಇರಲಿಲ್ಲ, ಮೊಬೈಲ್ನ ಆಫ್ ಮಾಡ್ಕೊಂಡು ಒಳಗಡೆಗೆ ಹೋದ್ವಿ. ಅಲ್ಲಿ ಶಹಜಾನ್ ಮತ್ತು ಮಮತಾಜ್ ಅವ್ರದ್ದು ಗೋರಿ ಇತ್ತು, ಅದನ್ನು ನೋಡಿದ್ವಿ. ಮತ್ತು ಇನ್ನೊಂದು ಏನಂತಂದರೆ, ಆಗಿನ ಕಾಲದಲ್ಲಿ ಇದನ್ನೆಲ್ಲ ಬಿಲ್ಡ್ ಮಾಡಿದರೆ ಅಂದರೆ ಒಂಥರ ಗ್ರೇಟ್ ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಗೈಸ್, ತಾಜ್ ಮಹಲ್ ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ವಿ. ಸೊ ನಾನು ಪೂರಿ ತೊಗೊಂಡಿದ್ದೀನಿ, ಸರಿ ಸೌತ್ ಇಂಡಿಯನ್ ಫುಡ್ಡೇ ಸಿಕ್ತು ನಮಗೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ತಿನ್ನೋಕ್ಕೆ ಅಂತ. ಗೈಸ್, ಚಾಕ್ಲೇಟ್ ಮತ್ತು ಏನಾರ ಸ್ನ್ಯಾಕ್ಸ್ದು ವೆಂಡಿಂಗ್ ಮಿಷಿನ್ ನೋಡಿರ್ತೀವಿ. ಸೊ ಈ ಡೆಲ್ಲಿಲಿ ನೋಡಿ, ಸೊ ವಾಟರ್ ಬಾಟ್ಲು ತೊಗೊಳೋದಕ್ಕೆ ವೆಂಡಿಂಗ್ ಮಿಷಿನ್ನ ಇಟ್ಟಿದ್ದಾರೆ. ವೈಫೈಯಲ್ಲಿ ಕನೆಕ್ಟ್ ಮಾಡಿಕೊಂಡು ಅಮೌಂಟ್ ಪೇ ಮಾಡಿ ವಾಟರ್ ಬಾಟ್ಲನ್ನ ತೊಗೋಬೋದು. ಸೊ ಇಲ್ಲಿ ಬರುತ್ತೆ, ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ವೆಹಿಕಲ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆಗೆ ಹೊರಟ್ವಿ. ನಮ್ಮ ಪುಣ್ಯಕ್ಕೆ ಬಸ್ ಅವೈಲೇಬಲ್ ಇತ್ತು, ಹಾಗೆ ಜನ ಕೂಡ ಫಿಲ್ ಆಗಿದ್ದರು. ಅದಕ್ಕೆ ಟಿಕೆಟ್ ತೊಗೊಂಡು ಬಸ್ಗೆ ಹೋದ್ವಿ. ಗೈಸ್, ನಾವು ನೆಕ್ಸ್ಟ್ ಪ್ಲೇಸು ಬೃಂದಾವನಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇಲ್ಲಿ ಗೌರ್ಮೆಂಟ್ ಬಸ್ಸಸ್ ಏನೂ ಅವೈಲೇಬಲ್ ಇಲ್ಲ, ಒಂದು ಪ್ರೈವೇಟ್ ಕ್ಯಾಬ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಪ್ರೈವೇಟ್ ಬಸ್ ಅವೈಲೇಬಲ್ ಇತ್ತು. ಸೊ ಅದಕ್ಕೆ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ ಅಂತ ಪ್ರೈವೇಟ್ ಬಸ್ಗೆ ಬಂದ್ವಿ. ಆಗ್ರಾದಲ್ಲಿರೋ ಬಾಲುಗಂಜಿ ಅನ್ನೋ ಒಂದು ಪ್ಲೇಸಿಂದ ನಮಗೆ ಪ್ರೈವೇಟ್ ಬಸ್ ಇತ್ತು. ಇಲ್ಲಿಂದ ಬೃಂದಾವನ್ಗೆ 350 rupees ಚಾರ್ಜ್ ಮಾಡ್ತಾ ಇದ್ದಾರೆ ವಿತ್ AC ಬಸ್ಸು. ಸೊ ಸ್ಲೀಪರ್ ಕೂಡ 350 rupees ಇತ್ತು, ಬಟ್ ಅದು ಲೇಟಾಗಿ ಹೊರಡುತ್ತೆ ಅಂದ್ಬಿಟ್ಟು ನಾವು ಇದಕ್ಕೆ ಬಂದಿದ್ದೀವಿ. ಸೊ ಬಸ್ ಅವೈಲಬಿಲಿಟಿ ಕಮ್ಮಿ ಇದೆ. ಈವ್ನಿಂಗ್ ಮತ್ತು ನೈಟಲ್ಲಾದರೆ ಬಸ್ ಅವೈಲಬಿಲಿಟಿ ಜಾಸ್ತಿ ಇದೆ, ಗೌರ್ಮೆಂಟ್ ಬಸ್ ಕೂಡ ಸಿಗುತ್ತೆ. ಬಟ್ ಈ ಟೈಮಲ್ಲಿ ಆಫ್ಟರ್ನೂನ್ ಅಲ್ಲ, ಮಾರ್ನಿಂಗ್ ಆಗಿರೋದ್ರಿಂದ ನಮಗೆ ಯಾವುದು ಬಸ್ ಅವೈಲಬಿಲಿಟಿ ಇಲ್ಲ. ಸೊ ಅದಕ್ಕೆ ಪ್ರೈವೇಟ್ ಬಸ್ಸಲ್ಲೇ ಹೋಗೋಣ ಅಂತ ಹೊರಟಿದ್ವಿ. ಗೈಸ್, ವೃಂದಾವನ ಟೆಂಪಲ್ಗೆ ಅಂತ ಹೊರಟಿದ್ವಿ, ಪ್ರೇಮ್ ಮಂದಿರ್ಗೆ.
ಬಟ್ ಆದರೆ ಅದು ಕ್ಲೋಸ್ ಆಗಿತ್ತು, 4:30ಗೆ ಓಪನ್ ಅಂತ ಇತ್ತು. ಅದಕ್ಕೆ ನೆಕ್ಸ್ಟ್ ಅದರಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ಗೋಕುಲ್ಗೆ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಗೋಕುಲ್ ಟೆಂಪಲ್ ಹತ್ರ ಬಂದಿದ್ವಿ. ಅದು ನಿಯರ್ ಬೈ ಎಲ್ಲ ಇತ್ತು, ಆಲ್ಮೋಸ್ಟ್ ಲೈಕ್ 20 ಕಿಲೋಮೀಟರ್ಸ್ ದೂರದಲ್ಲಿ ಇತ್ತು. ಸೊ ಅದಕ್ಕೆ ನಾವು ಶೇರಿಂಗ್ ಆಟೋದಲ್ಲಿ ಕೇಳಿದ್ವಿ, ಬಟ್ ಅವ್ರು ಜಾಸ್ತಿ ಪ್ರೈಸ್ ಹೇಳ್ತಿದ್ರು. ಸೊ ಅದಕ್ಕೆ ಒಂದು 2 ಆಟೋ ಏನೋ ಚೇಂಜ್ ಮಾಡಿಕೊಂಡು ಆಲ್ಮೋಸ್ಟ್ ನಮಗೆ ಪರ್ 70 rupees ಇಬ್ಬರಿಗೂ ಸೇರಿ 70 ರೂಪೀಸ್ ಬಿತ್ತು. ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ಗೆ. ಅಲ್ಲೊಬ್ರು ಸೊ ಕೇಳಿದ್ರು 1100 ರೂಪಾಯಿ ಎಲ್ಲ ಕೇಳಿದ್ರು. ಏನಾರು ಗೊತ್ತಿಲ್ಲದಿರೋರು ಬಂದರೆ ಕೊಡ್ತಾರೆ. ಸೊ ಮಾತಾಡ್ತಾ ಇರಬೇಕು, ಮಾತಾಡ್ಕೊಂಡು ಕಮ್ಮಿ ಮಾತಾಡ್ಕೊಂಡು ಬರಬೇಕು. ಇವಾಗ ನಾವು ಗೋಕುಲ್ ಟೆಂಪಲ್ ಹತ್ರ ಬಂದಿದ್ದೀವಿ. ನೋಡಿ, ಇದೇ ಗೋಕುಲ್ ಟೆಂಪಲ್. ಇಲ್ಲಿಂದ ನಾವು ಕೃಷ್ಣನ ಜನ್ಮಸ್ಥಳ ಮಥುರಾ ಅಂತ ಏನು ಕರೀತಾರೆ ಅಲ್ಲಿಗೆ ಹೋದ್ವಿ. ಗೋಕುಲಿಂದ ಅಲ್ಲಿಗೆ ಒಂದು 10 ಕಿಲೋಮೀಟರ್ಸ್ ಏನೋ ಆಯಿತು. ಸೊ ಅದಕ್ಕೆ ನಾವು ಶೇರ್ಡ್ ಆಟೋ ಮಾಡಿಕೊಂಡು ಅಲ್ಲಿಗೆ ಹೊರಡ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಆದರೆ ನಮಗೆ ಒಳಗಡೆ ಮೊಬೈಲ್ ತೊಗೊಂಡೋಗೋದಕ್ಕೆ ಬಿಡಲಿಲ್ಲ. ಲಾಕರ್ ಇದೆ ದೇವಸ್ಥಾನದಲ್ಲೇ, ಅಲ್ಲಿ 10 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು ಲಗೇಜ್ ಇಡೋದಕ್ಕೆ. ಮೊಬೈಲ್ ಕೂಡ ಅಲ್ಲೇ ಇಡಬೇಕಾಗಿ ಬರುತ್ತೆ. ಮೊಬೈಲ್ ಇಟ್ಟು ನಾವು ದರ್ಶನಕ್ಕೆ ಹೋದ್ವಿ. ಅಲ್ಲಿ ಒಂಥರ ಕೇವ್ ಕೂಡ ಇತ್ತು, ನಮ್ಮಲ್ಲಿ ಕೇವ್ ಇತ್ತು. ಅಲ್ಲಿ ಕೃಷ್ಣಂದು ಫೋಟೋಸು ಮತ್ತು ಮಾಡೆಲ್ ಎಲ್ಲ ಮಾಡಿ, ಕೃಷ್ಣ ರಾಧೆ ಮತ್ತು ಹಸುಗಳದೆಲ್ಲ ಮಾಡೆಲ್ ಎಲ್ಲ ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ದೇವಸ್ಥಾನ ತುಂಬ ಕೂಲಿದೆ. ಆಮೇಲೆ ಕೃಷ್ಣ ಮತ್ತು ರಾಧೆದು ವಿಗ್ರಹ ಏನಿದೆ ಅದೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹೇಗೆ ನಾವು ಬ್ಯಾಂಗ್ಳೂರು ಇಸ್ಕಾನಲ್ಲಿ ಹೇಗಿದೆ ಆ ಥರ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಈ ಕಡೆ ಬಂದಾಗ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ನೆಕ್ಸ್ಟ್ ನಾವು ಬೃಂದಾವನಗೆ ಹೋಗ್ತಾ ಇದ್ದೀವಿ, ಪ್ರೇಮ್ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಇದು ಇವತ್ತಿನ ಫೈನಲ್ ಪ್ಲೇಸ್ ಆಗಿರುತ್ತೆ ನಮ್ಮದು. ಗೈಸ್, ಪ್ರೇಮ್ ಮಂದಿರ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ. ಎಲ್ಲ ಥರ ಫ್ಲವರ್ಸು ಎಲ್ಲ ಬೆಳೆಸಿದರೆ ಸಕ್ಕದಾಗಿ ಕಾಣ್ತಿದೆ. ಇವಾಗ ನಾವು ಮಥುರಾಯಿಂದ ಬೃಂದಾವನಕ್ಕೆ ಬಂದಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ 30 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ, ಶೇರಿಂಗಲ್ಲಿ. ಈ ಟೆಂಪಲ್ ಸುತ್ತ ಈ ಥರ ಕೃಷ್ಣ ರಾಧೆದು ವೆರೈಟಿ ಮಾಡೆಲ್ಗಳನ್ನ ಮಾಡಿ ಇಟ್ಟಿದ್ದಾರೆ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಹೂವುಗಳನ್ನ, ಫ್ರೆಶ್ ಹೂವುಗಳನ್ನ ಬೆಳೆಸಿದ್ದಾರೆ. ಚೆನ್ನಾಗಿದೆ. ಮತ್ತು ತುಂಬ ಜನ ಇದ್ದರು ನಾವು ಹೋದಾಗ. ಬಟ್ ಚೆನ್ನಾಗಿದೆ, ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ. ಒಂದಷ್ಟು ಕ್ಲಿಪ್ಗಳನ್ನ ನಾನು ಹಾಕ್ತಿದ್ದೀನಿ. ಒಳಗಡೆ ನಮಗೆ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡಿದ್ರು, ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಈ ಟೆಂಪಲು ಕೂಡ ಮಾರ್ಬಲಲ್ಲೇ ಮಾಡಿದ್ದಾರೆ ಅಂತ ನಮಗೆ ಫೀಲ್ ಆಯಿತು. ಒಂದಷ್ಟು ಕ್ಲಿಪ್ಗಳನ್ನ ಹಾಕ್ತೀನಿ, ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ನಾವು ಒಳಗಡೆ ಎಂಟ್ರಿ ಕೊಟ್ಟಾಗ ಸ್ಕ್ರೀನ್ ಕವರ್ ಮಾಡಿದರು ಮತ್ತು ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದರು, ಯಾವಾಗ ಅದು ಸ್ಕ್ರೀನ್ ಓಪನ್ ಆಗುತ್ತೆ ಅಂದ್ಬಿಟ್ಟು. ನಮಗೊಂದು 10 ಮಿನಿಟ್ಸ್ ಏನೋ ಅವೈಲೇಬಲ್ ಇತ್ತು. ಸೊ ಹಾಗಾಗಿ ನಾವು ಅಲ್ಲೇ ವೆಯ್ಟ್ ಮಾಡಿ ಸ್ಕ್ರೀನ್ ಓಪನ್ ಮಾಡಿದ್ಮೇಲೆ ದೇವರ ದರ್ಶನ ಮಾಡ್ಕೊಂಡು ಕೂಡ ಬಂದ್ವಿ. ಒಳಗಡೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನಾಗಿದೆ. ಹಾಗೆ ದೇವ್ರಿಗೂ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನದಲ್ಲೇ ಒಂದು ಕ್ಯಾಂಟೀನ್ ಇತ್ತು, ಹಾಗೆ ವಿಸಿಟ್ ಕೊಡೋಣ ಅಂತ ಹೋಗಿದ್ವಿ. ಪ್ರೈಸ್ ಎಲ್ಲ ನಮಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ನೋಡಿ ನೀವು, ಕಾಫಿ ರೇಟ್ ಇಲ್ಲಿ 60 ರೂಪೀಸ್. ಎಲ್ಲೋದ್ರೂ ಕೂಡ ಕಾಫಿ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ನಮಗೆ. ಸೊ ನಾವು ಹಾಗೆ ನೋಡಿಕೊಂಡು ನಾವು ಹೊರಟ್ಬಿಟ್ವಿ ಅಲ್ಲಿಂದ. ನಾವು ಪ್ರೇಮ್ ಮಂದಿರ ಎಲ್ಲ ನೋಡಿಕೊಂಡು ಅಲ್ಲಿಂದ ಶೇರಿಂಗ್ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಬಂದ್ವಿ. ಇದು ಬಂದು ಮಥುರಾ ರೈಲ್ವೆ ಸ್ಟೇಷನು. ಸೊ ಇಲ್ಲಿಂದ ನಾವು ಜನರಲ್ ಟಿಕೆಟೇ ತೊಗೊಂಡ್ವಿ. ಇಬ್ಬರಿಂದ ಲೈಕ್ 170 ರೂಪೀಸ್ ಆಗಿದೆ. ಇಲ್ಲಿಂದ ನಾವು ಡೆಲ್ಲಿಗೆ ಹೋಗಿ ಡೆಲ್ಲಿಲಿ 2 ವೀಲರ್ನ ಪಾರ್ಕ್ ಮಾಡಿದ್ವಿ. ಸೊ ಪಾರ್ಕಿಂಗ್ ಮಾಡಿರೋ ಗಾಡಿನ ತೊಗೊಂಡು ನಾವು ರೂಮಿಗೆ ಹೋಗ್ತೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತೇನೇ ಅಂದ್ಕೊಂಡಿದ್ದೆ ಅದೆಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನನ್ನ ನೆಕ್ಸ್ಟ್ ವ್ಲಾಗ್.